ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 5 ಕೆಜಿ 250 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 3,55,00,000 ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಹಿರಿಯೂರಿನಲ್ಲಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹಿರಿಯೂರು ಪಟ್ಟಣದ ವಿಜಯ ಬ್ಯಾಂಕ್ ಬಳಿ ಈ ಒಂದು ಘಟನೆ ನಡೆದಿದೆ. ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ವ್ಯಕ್ತಿಯ ಬಳಿ ಪರಿಶೀಲನೆಯನ್ನ ಮಾಡಲಾಗಿದೆ. ದಾವಣಗೆರೆಯ ಜ್ಯುವೆಲರಿ ಶಾಪ್ಗೆ ಸೇರಿದ್ದೆಂಬ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಪೊಲೀಸರನ್ನ ಕಂಡು ಅಲ್ಲಿಂದ ಓಡ್ ಹೋಗ್ಲಿಕ್ಕೆ ಯತ್ನಿಸಿದ್ದಾರೆ ಆ ವ್ಯಕ್ತಿ. ಇನ್ನು ಇಷ್ಟು ಬಂಗಾರ ಎಲ್ಲಿಂದ ಬಂತು, ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು, ಹಾಗೆ ಬಂಧಿತ ಮನೋಜ್ನ ವಿಚಾರಣೆಯನ್ನ ಪೊಲೀಸರು ಅಲ್ಲಿ ನಡೆಸ್ತಾ ಇದ್ದಾರೆ. ಪೊಲೀಸರನ್ನ ಕಂಡು ಅಲ್ಲಿಂದ ಮನೋಜ್ ಓಡಿ ಹೋಗಿದ್ದಾನೆ. ಇಷ್ಟು ಬಂಗಾರ ಎಲ್ಲಿಂದ ಬಂದಿದೆ, ಹಾಗೆ ಎಲ್ಲಿಗೆ ಸಾಗಿಸಲಾಗ್ತಾ ಇದೆ ಅಂತ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಂಧಿತ ಮನೋಜ್ನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂತದ್ದು. 5 ಕೆಜಿ 250 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 3 ಕೋಟಿ ಹಾಗೆ 55 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಹಿರಿಯೂರಿನಲ್ಲಿ ಇದೀಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಪ್ರತಿಯೇನು ನಿನ್ನೆ ಹಿರಿಯೂರು ಪಟ್ಟಣದಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ಈ ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು 5 ಕೆಜಿ 250 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿರ್ತಾರೆ. ಏನು ಹಿರಿಯೂರು ಪಟ್ಟಣದಲ್ಲಿ ಈತ ಒಬ್ಬ ವ್ಯಾಪಾರಿ ಅಂತ ಹೇಳಲಾಗ್ತಾ ಇದೆ. ವ್ಯಾಪಾರಿ ಈತ ಮನೋಜ್ ಕುಮಾರು ದಾವಣಗೆರೆಯಿಂದ ಹಿರಿಯೂರು ಪಟ್ಟಣದಲ್ಲಿರ್ತಕ್ಕಂಥ ಒಂದು ಜ್ಯುವೆಲರಿ ಶಾಪ್ಗಳಿಗೆ ಬಂಗಾರದ ಆಭರಣಗಳನ್ನ ಈತ ಸಪ್ಲೈ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾನೆ. ಆದ್ರೆ ತಡರಾತ್ರಿಯ ವೇಳೆ ಈತ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ 18 ಕ್ಯಾರೆಟ್ ಹೊಂದಿರತಕ್ಕಂತಹ ಗೋಲ್ಡ್ ನ ಒಂದು ಚಿನ್ನಾಭರಣಗಳನ್ನ ಇಟ್ಕೊಂಡು ನಗರದಲ್ಲಿ ಓಡಾಟವನ್ನು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ತಹಸೀಲ್ದಾರರು ರಾಜೇಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಇವರನ್ನ ವಿಚಾರಣೆ ಕೂಡ ಮಾಡಲಾಗತ್ತೆ. ಅನುಮಾನ ಬಂದು ಈ ಹಿನ್ನೆಲೆಯಲ್ಲಿ ಆತನ ಒಂದು ಬ್ಯಾಗ್ ನಲ್ಲಿ ಈ ರೀತಿಯಾಗಿ ಸುಮಾರು ಒಂದು 5 ಕೆಜಿ 250 ಗ್ರಾಂ ಬಂಗಾರದ ಆಭರಣಗಳು ಪತ್ತೆಯಾದ ಹಿನ್ನೆಲೆ ಇವರನ್ನ ವಶಕ್ಕೆ ಪಡೆದುಕೊಂಡು ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಸದ್ಯ ಈ ವಿಚಾರಣೆ ನಡೆಸ್ತಾ ಇದ್ದು ಈತ ಆಭರಣಗಳನ್ನ ಎಲ್ಲಿಂದ ತಂದಿದ್ದ, ಎಲ್ಲಿಗೆ ಒಯ್ತಾ ಇದ್ದ ಮತ್ತು ಈ ಹಿಂದಿನ ಈ ಒಂದು ಆಭರಣಕ್ಕೆ ದಾಖಲೆಗಳೇನು ಅಂತಕ್ಕಂಥ ಪರಿಶೀಲನೆಯನ್ನು ಕೂಡ ಹಿರಿಯೂರು ನಗರ ಠಾಣೆ ಪೊಲೀಸರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.